ಆಮೇನ್. ಎರಡು ಪ್ರಾರ್ಥನೆಗಳಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನೇರವಾಗಿ ಸಂದೇಶಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಸಹೋದರರು ವಿಲ್ಸನ್ ಎಲಿಯಾಸ್ರವರು ಇದ್ದಾರೆ. ಕರ್ತನು ಅವರನ್ನ ನಾನಾ ಕಡೆ ದೇವರ ಸೇವೆಯಲ್ಲಿ ಅದ್ಭುತವಾಗಿ ಉಪಯೋಗಿಸುತ್ತಾ ಇದ್ದು ಈಗ ಅವರು ಬಳ್ಳಾರಿ ಸಭೆಯಲ್ಲಿ KCR ರೀಜನ್ ಅಲ್ಲಿ ಸೇವೆ ಮಾಡುವಂತರಾಗಿದ್ದಾರೆ. ಅವರು ಈ ಬೆಳಗ್ಗೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಈ ಸಮಯದಲ್ಲಿ ದೇವರ ಮನ್ನವನ್ನ ಅವರು ನಮಗೆ ತರುವಂತವರಾಗಿದ್ದಾರೆ. ದೇವರ ವಾಕ್ಯಕ್ಕಾಗಿ ಅವರನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಸಂದೇಶವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಮೇಲೆ ದೇವ್ ನಾಮಕ್ಕೆ ಸ್ತೋತ್ರ. ಪಾಸ್ಟರ್ ಎಂ ರಾಜ ಅವರಿಗೆ ವಂದನೆಗಳು ಸಲ್ಲಿಸುತ್ತೇನೆ. ಈ ವಿಶೇಷವಾದಂತ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ದೇವರು ಸೇರಿಸಿದಕ್ಕಾಗಿ ದೇವರಿಗೆ ವಂದನೆಗಳು ಸಲ್ಲಿಸೋಣ. ದೇವರು ಒಳ್ಳೆಯವರು. ಎಲ್ಲಾ ಸಮಯದಲ್ಲಿ ದೇವರು ಒಳ್ಳೆಯವರಾಗಿದ್ದಾರೆ ಪ್ರಿಯರೇ. ಮತ್ತೆ ಪ್ರಾರ್ಥನೆ ಮಾಡಿದಂತ ಅಯ್ಯವ್ರಿಗೆ ಮತ್ತೆ ಅಂಕಲ್ ಅವ್ರಿಗೆ ಮತ್ತೆ ವಂದನೆಗಳು. ಎಷ್ಟು ಒಳ್ಳೆಯ ರೀತಿಯಿಂದ ನೀವು ಪ್ರಾರ್ಥನೆ ಮಾಡಿದಿರಿ. ನಿಜವಾಗ್ಲೂ ದೇವರು ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು, ಕಾಲು ಕಲ್ಲಿಗೆ ತಗಲದಂತೆ ದೇವರು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೀವಿ. ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು, ದೇವರ ಒಂದು ಕೃಪೆಯನ್ನು ನಾವು ಪ್ರತಿದಿನವೂ ನೋಡುವಂತದ್ದಾಗಿದೆ ಪ್ರಿಯರೇ. ನಾವು ಪ್ರತಿದಿನವೂ ನಾವು ಮನೆ ಬಿಟ್ಟು ಹೊರಗಡೆ ಹೋಗುವಂತರಾಗಿದ್ದೀವಿ. ಮತ್ತೆ ತಿರುಗಿ ಪುನಃ ಮತ್ತೆ ಮನೆಗೆ ಬರುವಂತರಾಗಿದ್ದೀವಿ. ನಾವು ಯಾವ ಆಕ್ಸಿಡೆಂಟ್ ಇಲ್ಲದೆ, ಅಪಘಾತಗಳ ಇಲ್ಲದೆ ದೇವರು ಕೃಪೆಯಿಂದ ದೇವರು ನಮ್ಮನ್ನು ನಡೆಸುವಂತನಾಗಿದ್ದಾನೆ ಪ್ರಿಯರೇ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ದಿನ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ದೇವ್ರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಈ ಒಂದು ದಿನದಲ್ಲಿ ವಾಕ್ಯದ ಒಂದು ಅಂಶ, ನಾನು ನನ್ನ ಸಹೋದರನನ್ನ ಕಾಯುವವನು. ನೋಡಿ, ವಾಕ್ಯದಲ್ಲಿ ನಮ್ಮ ಸಹೋದರರನ್ನ ಕಾಯುವವನ್ ನಾನೋ ಅಂತ ಆದಿಕಾಂಡದಲ್ಲಿ ಕೈನನ್ನು ಹೇಳುವಂತನಾಗಿದ್ದಾನೆ. ಮತ್ತೆ ನಾನು ನನ್ನ ಸಹೋದರನ ಬಗ್ಗೆ ನನ್ನ ಅರಿಯನು ಅಂತಾನೆ. ಪ್ರಿಯರೇ, ಈಗ ಇಂಗ್ಲಿಷ್ ಅಲ್ಲಿ am I my brother's keeper ಅಂತ. ಈಗ ಖಂಡಿತವಾಗಿ ಇದು ಒಂದು ಪ್ರಶ್ನೆ. ನಾನು ನಮ್ಮ ಸಹೋದರನ ಕಾಯುವವರ ನಾವು ಅಂತ ಒಂದು ಪ್ರಶ್ನೆ. ಈಗ ಪ್ರತಿ ಸತಿ ನಾವು ನಮ್ಮ ಸಹೋದರರ ಜೊತೆ ಇರ್ತಾ ಇರ್ತೀವಿ. ಈಗ ಪಟ್ಟಣದಲ್ಲಿ, ಹಳ್ಳಿಯಲ್ಲಿ, ಈಗ ಎಲ್ಲದಲ್ಲಿ ಒಂದು ವೈರಸ್ ತರ ಒಂದಿದೆ. ಏನಂದ್ರೆ, ನಾವು ನಮ್ಮ ಸಹೋದರರನ್ನ ನಾವು ಕಾಯುವವರ, ಇಲ್ಲಂದ್ರೆ ಸಹೋದರರ ಬಗ್ಗೆ ನಾವು ಪ್ರೀತಿ, ಅವ್ರ ಬಗ್ಗೆ ನಾವು ಒಂದು ಕಾಳಜಿ ಇದೆಯಾ ನಮ್ಮ ಹತ್ರ? ಇಲ್ಲಾಂದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ನಮ್ಮ ಸಹೋದರರ ಮೇಲೆ ನಾವು ದ್ವೇಷ ಇಟ್ಕೊಂಡಿದೀವ, ಕೋಪ ಇಟ್ಕೊಂಡಿದೀವ, ಹಗೆತನ ಇಟ್ಕೊಂಡಿದೀವ, ಸೇಡು ಇಟ್ಕೊಂಡಿದೀವ. ಪ್ರಿಯರೇ, ಇದು ನಿಜವಾಗಿ ಒಂದು ವೈರಸ್ ಆಗಿದೆ ನಮ್ಮ ಒಂದು ಆಧುನಿಕ ಒಂದು ಈ ಒಂದು ಜೀವಿತದಲ್ಲಿ. ಪ್ರಿಯರೇ, ಈ ಒಂದು ಸಮಸ್ಯೆಯು ಎಲ್ಲಾ ಒಂದು ಊರುಗಳಲ್ಲಿ, ಎಲ್ಲಾ ಒಂದು ಪ್ರಾಂತದಲ್ಲಿದೆ. ನಮ್ಮ ಸಹೋದರರ ಮೇಲೆ ನಾವು ಏನ್ ಇಟ್ಕೊಂಡಿದ್ದೀವಿ, ಹೇಗೆ ಅಂತ ಒಂದು ವಾಕ್ಯದ ಆಧಾರವನ್ನು ನಾವು ದೇವರ ವಾಕ್ಯದನ್ನು ನೋಡ್ಕೊಳ್ಳೋಣ. ಇಬ್ರಿಯದವರು ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕೈನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಪ್ರಿಯರೇ, ಇಲ್ಲಿ ನೋಡುವಾಗ ಕೈನನು ಕಿಂತ ಶ್ರೇಷ್ಠವಾದ ಕಾಣಿಕೆ ಹೇಬೇಲನ್ನು ಅರ್ಪಿಸಿದನು. ಇಲ್ಲಿ ನೋಡುವಾಗ ಇಬ್ಬರು ಸಹೋದರರು ಒಂದೇ ಒಂದು ಕುಟುಂಬದಿಂದ ಬಂದಂತವ್ರು. ಈ ನೋಡುವಾಗ ಒಂದು ಸಹೋದರರು ಒಂದೇ ಸಭೆಯಿಂದ ಬಂದಂತವ್ರು, ಒಂದು ಸಹೋದರರು ಒಂದೇ ಊರಿಂದ ಬಂದಂತವ್ರು, ಒಂದೇ ಸಭೆ ಇರುವಂತವ್ರು. ಪ್ರಿಯರೇ, ಇಲ್ಲಿಗೆ ನಾವು ನಮ್ಮ ಸಹೋದರ ವರ್ತಿಸುವಂತರಾಗಿದ್ದೀವಿ.
ಐಕ್ಯತೆ, ಒಗ್ಗಟ್ಟು ಇದೆಯಾ? ಈ ಸಹೋದರರಲ್ಲಿ ಒಗ್ಗಟ್ಟಿರ್ಲಿಲ್ಲ. ಈ ಒಬ್ಬ ಸಹೋದರನ ಮೇಲೆ ಇನ್ನೊಬ್ಬ ಸಹೋದರನಿಗೆ ಕೋಪ, ದ್ವೇಷ, ಅಸೂಯ ಇದನ್ನೋದು ನಮ್ಮ ಜೀವಿತದಲ್ಲಿ ತುಂಬಾ ಒಂದು ಹಾನಿ ಮಾಡುವಂತದ್ದಾಗಿದೆ. ಇದು ಅವರ ಜೀವಿತ ಹಾನಿ ಅಲ್ಲದೆ ಇಡೀ ಸಮಾಜವನ್ನು, ಇಲ್ಲಾಂದ್ರೆ ಇಡೀ ಸಭೆಯನ್ನು, ಇಡೀ ಕುಟುಂಬವನ್ನು ಅವರು ಹಾಳು ಮಾಡುವಂತರಾಗಿದ್ದಾರೆ ಪ್ರಿಯರೇ. ಒಬ್ಬ ವ್ಯಕ್ತಿ, ಅದಕ್ಕೆ ನಾವು ಆ ಎಲನ್ ವೈಟ್ ಅವರು ಹೇಳ್ತಾರೆ, 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದಂತ ಯೂದನು ನಿಂದ ಇಡೀ ಎಲ್ಲ ಆ ಒಂದು ಹಿಂಡು ಅಲ್ಲಿ ಏನಾಗಿತ್ತು ಹೇಳಿ, ಒಂದು ಸಮಸ್ಯೆಗಳಲ್ಲಿ ಬಿಡುವಂತನಾಗಿದೆ. ಯೇಸು ಸ್ವಾಮಿಯನ್ನ ಕೊನೆಯಲ್ಲಿ ಶಿಲುಬೆಗೆ ಆತನು ಆ ಯೆಹೂದ್ಯರು ಇಲ್ಲಾಂದ್ರೆ ಆ ರೋಮ ಸೈನಿಕರಿಗೆ ಒಪ್ಪಿಸಿದಂತ ಯೂದನು ಈ ರೀತಿ ಒಬ್ಬ ವ್ಯಕ್ತಿಯಿಂದ ಎಲ್ಲ ಅನೇಕ ಹಿಂಡಿಗೆ ಸಮಸ್ಯೆ ಆಗುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ಅಲ್ಲಿ ಪ್ರೀತಿ ಅನ್ಯೂನ್ಯತೆ ಇರುವುದು ವಾಕ್ಯ ನಮ್ಮ ಸಹೋದರಿಗೆ ಹೇಳ್ಬೇಕಂತ ಹೇಳಿ ಆತನ ಒಂದು ಚಾನೆಲ್ ಓಪನ್ ಮಾಡಿದ್ದಾರೆ. ಈ ರೀತಿ ಆತನು, ನಾನು ಮೊನ್ನೆ ಮಾತಾಡುವಾಗ ಕೆಲವು ಮುಸ್ಲಿಂ ಸಹೋದರಿಗೆ ನಾನು ಪರಿಚಯ ಮಾಡ್ತೀನಿ, ನೀವು ಅವ್ರಿಗೆ ಚೆನ್ನಾಗಿ ನಿಧಾನವಾಗಿ ವಾಕ್ಯ ಹೇಳಿ ಅಂತ ಅನ್ನುವಾಗ ಆತನು ಒಂದೇ ಮಾತಂದಿದ್ದಾನೆ, ನಾನು ದೇವರ ಆತ್ಮವು ನನ್ನನ್ನು ಹೇಗೆ ನಡೆಸ್ತದೋ ಹಾಗೆ ನಡೀತೀನಿ ಅಂದ್ರೆ ಒಂದೇ ಹೇಳ್ಬಿಟ್ಟಿದ್ದಾನೆ. ನಾನು ಆತನಿಗೆ ಒಂದು ಅಡ್ವೈಸ್ ಕೊಡ್ತಾ ಇದ್ದೆ, ಸಲಹೆಗಳು ಕೊಡ್ತಾ ಇದ್ದೆ, ಆದ್ರೆ ಆತನು ನನಗೆ ಉತ್ತರ ಏನಂತ ಕೊಟ್ಟಿದ್ದಾನಂದ್ರೆ, ದೇವರ ಆತ್ಮವು ನನ್ನನ್ನು ಹೇಗೆ ನಡೆಸ್ತದೋ ಹಾಗೆ ನಡೀತೀನಿ ಅಂದ್ಬಿಟ್ಟಿದ್ದಾನೆ. ಅಂದ್ರೆ ನನ್ನ ಸಲಹೆಗಳಿಗಿಂತ, ನಾನು ಹೇಳೋದಕ್ಕಿಂತ ಆತನು ಯಾರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ? ದೇವರ ಆತ್ಮಕ್ಕೆ. ಪ್ರಿಯರೇ, ಈ ರೀತಿ ಹೇಳುವಾಗ ನನಗೆ ತುಂಬಾ ಸಂತೋಷ ಆಯ್ತು, ಒಂದ್ ರೀತಿ ನನಗೆ ಬೇಸರ ಆಯ್ತು. ಏನಪ್ಪ, ನನ್ನ ಮಾತಿಗೆ ಬೆಲೆ ಇಲ್ವಾ? ನನ್ನ ಮಾತಿಗೆ ಗೌರವ ಇಲ್ವಾ? ಆತನು ದೇವರ ಆತ್ಮ ನನ್ನನ್ನು ಹೇಗ್ ನಡೆಸ್ತದೋ ಹಾಗೆ ನಡೀತೀನಿ ಅಂದ್ಬಿಟ್ಟಿದ್ದಾನೆ ಪಾಸ್ಟರ್ ಅಂದನು. ಪ್ರಿಯರೇ, ಹೀಗೆ ಈ ರೀತಿ ಹೇಳುವಾಗ ನನಗೆ ತುಂಬಾ ಸಂತೋಷ ಆಯ್ತು. ಈಗ ಅನೇಕ ಒಂದು ಪ್ರಶ್ನೆ ನಮ್ಗೆ ಬರುವಂತದ್ದಾಗಿದೆ ಪ್ರಿಯರೇ, ನಾವು ಸಹ ದೇವರ ಆತ್ಮದಿಂದ ನಡೆಯಲ್ಪಡ್ತಾ ಇದೀವಾ? ಇಲ್ಲಾಂದ್ರೆ ಇನ್ನೊಬ್ಬರು ಹೇಳಿದ್ದಂತೆ ನಾವು ನಡೀತಾ ಇದೀವಾ? ಪ್ರಿಯರೇ, ಇನ್ನೊಬ್ರು ಹೇಳಿದ್ರು ಸಹ ನಾವು ನಡೆಯೋದು ತಪ್ಪೇನಲ್ಲ. ಅದು ಒಂದು ವೇಳೆ ಅದು ದೇವರ ಚಿತ್ತ, ದೇವರ ಮಹಿಮೆ, ದೇವರಿಗೆ ಸಂತೋಷ ತರುವಂತದ್ದಾಗಿದ್ರೆ ಅದು ಖಂಡಿತವಾಗಿ ನಾವು ಅವರ ಅನಿಸಿಕೆಗಳನ್ನು ನಾವು ತಗೊಳ್ಳೋದು ತುಂಬಾ ಮುಖ್ಯವಾಗುವಂತ ಅಗತ್ಯ ಇರುವಂತದ್ದಾಗಿದೆ. ಒಂದು ವೇಳೆ ದೇವರಿಗೆ ವಿರುದ್ಧವಾದಂತ ಅನಿಸಿಕೆಗಳು, ಇಲ್ಲಾಂದ್ರೆ ದೇವರ ಚಿತ್ತ ಇಲ್ಲದಂತ ಒಂದು ಮಾತುಗಳು ಹೇಳುವಂತರನ್ನ ನಾವು ಎಂದಿಗೂ ಅದಕ್ಕೆ ಪ್ರಾಧಾನ್ಯತೆ ಕೊಡ್ಕೊಡ್ದು ಪ್ರಿಯರೇ. ಯಾಕಂದ್ರೆ ಆ ಸಹೋದರನು ದೇವರಿಗೆ ವಿರುದ್ಧವಾಗಿ ಇರುವಾಗ, ದೇವರಿಗೆ ತಿರುಗಿ ಬೀಳುವಂತ ಮಾತುಗಳನ್ನು ಮಾತಾಡುವಾಗ ನಾವು ಎಂದಿಗೂ ಆ ಒಂದು ಸಲಹೆಗಳನ್ನ ತಗೊಕೊಡುದು. ಯಾಕಂದ್ರೆ ಆತನು ಕೈನನಾಗಿ ಇರ್ಬೋದಲ್ವಾ? ಕೈನನ್ನು ನೋಡಿ, ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 1ನೇ ಯೋಹನ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. 1ನೇ ಯೋಹನ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಯಾರು ಓದ್ತೀರಾ? ಇಲ್ಲಾಂದ್ರೆ ನಾನೇ ಓದ್ತೀನಿ. ತನ್ನ ಸಹೋದರನನ್ನು, ಎಷ್ಟನೇ ವಚನ? 15. ಕರೆಕ್ಟ್. ತನ್ನ ಸಹೋದರನನ್ನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರ. ಈಗ ತನ್ನ ಸಹೋದರನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಪ್ರಿಯರೇ, ಯಾರ ಅನಿಸಿಕೆಗಳನ್ನು, ಸಜೆಷನ್ಸ್ ತಗೊಳ್ಳುವಾಗ ಖಂಡಿತವಾಗಿ ಆತನಿಗೆ ಯಾವ ಉದ್ದೇಶದಿಂದ ಹೇಳುವಂತನಾಗಿದ್ದಾನೆ? ಒಂದು ದ್ವೇಷದಿಂದ ಹೇಳ್ತಾ ಇದ್ದಾನ? ಹಾಗೆತನದಿಂದ ಹೇಳ್ತಾ ಇದ್ದಾನ? ಈಗ ನಾವು ಅದನ್ನ ಪರಿಶೀಲನೆ ಮಾಡುವಂಥದ್ದು ತುಂಬಾ ಮುಖ್ಯವಾದದ್ದು ಪ್ರಿಯರೇ. ಪರಿಶೀಲನೆ ಮಾಡುವಂಥದ್ದು ತುಂಬಾ ಮುಖ್ಯ. ಯಾಕಂದ್ರೆ ಈತನು ಸಹೋದರನನ್ನು ದ್ವೇಷಿಸುವಂತವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನು ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮ್ಗೆ ಗೊತ್ತಾಗಿದೆ. ಈಗ ಆ ಕೊಲೆಗಾರನಾಗಿದ್ದಾನೆ. ನಾವು ಸಹೋದರನ ದ್ವೇಷಿಸುವಾಗ
ನಾವು ಇನ್ನೊಬ್ಬರ ಮೇಲೆ ನಾವು ದ್ವೇಷವನ್ನು ಹುಟ್ಟಿಸುವಂತದ್ದು, ಇಲ್ಲಂದ್ರೆ ಕೋಪವನ್ನು ಉಂಟುವಂತ ಮಾತುಗಳನ್ನ ಇನ್ನೊಬ್ಬರ ಮೇಲೆ ನಾವು ಹೇಳುವಾಗ ಪ್ರಿಯರೇ, ಇದು ಕೊಲೆ ಅಂತ ಸತ್ಯವೇದ ಹೇಳುವಂತದ್ದಾಗಿದೆ. ನನ್ನ ಸಹೋದರನ ದ್ವೇಷಿಸುವಂತ ಕೊಲೆಗಾರನಾಗಿದ್ದೀನಿ. ಪ್ರಿಯರೇ, ಇದು ತುಂಬಾ ಭಯಂಕರವಾದಂತಹ ಒಂದು ಸಮಸ್ಯೆ. ಅದಕ್ಕೆ ಇದನ್ನ ನಾವು ಯಾವಾಗ್ಲೂ ನಾವು ನಮ್ಮ ಜೀವಿತದಲ್ಲಿ ನಾವು ಪರೀಕ್ಷೆ ಮಾಡ್ಬೇಕಾಗಿದೆ. ಸಮಾಜದಲ್ಲಿ ಜೀವಿಸ್ತಾ ಇದೀವಿ, ಸಮಾಜದಲ್ಲಿ ನಾವು ಇರ್ತಾ ಇದೀವಿ, ಆದ್ರೆ ಇದು ಒಂದು ನಮಗೆ ದೊಡ್ಡ ಸಮಸ್ಯೆ ಆಗುವಂತದ್ದಾಗಿದೆ ಪ್ರಿಯರೇ. ಭಕ್ತರಾದಂತ ಯೇಸು ಸ್ವಾಮಿ ಶಿಷ್ಯರು, ಯೇಸು ಸ್ವಾಮಿಯ ಹಿಂಬಾಲಿಸುವಂತವ್ರು, ಕ್ರೈಸ್ತರಾದಂತ ನಾವುಗಳು ಈ ರೀತಿ ಯಾವ ರೀತಿ ನಾವು ಈ ಲೋಕದಲ್ಲಿ ಇರ್ಬೇಕಂತ ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಸಹೋದರರನ್ನ ನಾನು ಕಾಯುವವನು. ಯಾಕಂದ್ರೆ ನೋಡಿ, ಅದು ಒಂದ್ಸತಿ ವಚನ ಓದ್ಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಓದುವಾಗ ಕಾಯಿನನ ಬಗ್ಗೆ ಮತ್ತೆ ಏಬೆಲನ ಬಗ್ಗೆ ಈ ಒಂದು ವಿಷಯ ಬರೆಯಲ್ಪಟ್ಟಿದೆ. ಆದಿಕಾಂಡ 4ನೇ ಅಧ್ಯಾಯ, ಇಲ್ಲಿ ನಮಗೆ ತಿಳಿದಂತ ಒಂದು ವಿಷಯ, ಕಾಯಿನನು ಹೊಲದಲ್ಲಿ ಕೆಲಸ ಮಾಡುವಂತವನಾಗಿದ್ದನು, ಮತ್ತೆ ಹೇಬೇಲನು ಕುರಿಗಳನ್ನು ಕಾಯುವಂತನಾಗಿದ್ದನು. ಪ್ರಿಯರೇ, ಇಲ್ಲಿ 4ನೇ ಅಧ್ಯಾಯ ನಾವು ಇಲ್ಲಿ ಓದ್ಕೊಳ್ಳೋಣ. ಒಂದು 8 ವಚನಗಳು, 8ನೇ ವಚನವನ್ನು ಓದ್ಕೊಳ್ಳೋಣ. 8ರಿಂದ ಕೆಲವು ವಚನಗಳು. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೋಹಾನನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವನು ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೋಹಾನನು, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ನೋಡುವಾಗ ಕೈನನ್ನು ತಮ್ಮನನ್ನ ನಾವು ಅಡವಿಗೆ ಹೋಗೋಣ ಬಾ ಅಂತ ಹೇಳಿ ಅಲ್ಲಿ ಕೋಪಗೊಂಡು ಅವನನ್ನು ಕೊಂದನು. ಪ್ರಿಯರೇ, ನಾವು ಒಂದ್ ಪ್ರಶ್ನೆ ಹಾಕುವಾಗ, ದೇವರನ್ನು ಯಾಕೆ ದೇವ್ರು ಕಾಯ್ಲಿಲ್ಲ ಅಂತ ನಾವು ಅನ್ಕೊಂತ ಇರ್ತೀವಿ. ಯಾಕೆ ದೇವ್ರು ಹೇಬೇಲನ್ನ ಕಾಯ್ಲಿಲ್ಲ? ಆದ್ರೆ ದೇವ್ರ ಅನುಮತಿ ನೀಡಿರ್ಬೋದು. ಆದ್ರೆ ಈ ಒಂದು ಮೊದಲನೇ ಕೊಲೆ ಇಲ್ಲಿ ಆಗಿದೆ. ಹೀಗೆ ಇದಕ್ಕೆ ಕಾರಣ ಏನ್ ಹೇಳಿ? ಅವನು ತನ್ನ ಸಹೋದರನ ಮೇಲೆ ಕೋಪ, ದ್ವೇಷ, ಅಸೂಯ, ಅಹಂಕಾರ, ಇವೆಲ್ಲ ಅನೇಕವಾದಂತ ವಿಷಯಗಳು ಆತನು ಇಟ್ಕೊಂಡಿದ್ದಾನೆ ಪ್ರಿಯರೇ. ಅದಕ್ಕೆ ನಮ್ಮ ಒಂದು ಜೀವಿತದಲ್ಲಿ ಇದು ನೋಡುವಾಗ ಈ ಒಂದು ವಿಷಯಕ್ಕಾಗಿ ನಾವು ಓದ್ಕೊಳ್ಳೋಣ. ಮತ್ತೆ ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಇಲ್ಲಿ ನೋಡಿ, ಇದು ಕೋಪ. ಈ ಕೋಪ ಏನಾಗಿದೆ? ಈಗ ಅವರನ್ನ ಹತ್ಯೆಗೆ, ಕೋಪ ಅವರನ್ನ ಕೊಲೆ ಮಾಡುವಂತದ ಸಂದರ್ಭಕ್ಕೆ ತಂದಿದೆ. ಈ ಕೋಪ ಅನ್ನೋದು ಎಷ್ಟು ಒಂದು ಡೇಂಜರ್ ಆಗಿದೆ. ಇಂಗ್ಲಿಷ್ ಅಲ್ಲಿ ನೋಡಿ, ಸ್ಪೆಲ್ಲಿಂಗ್ ಆಂಗರ್ ಅಂತೀವಿ, ANGER, ಆಂಗರ್. ಒಂದೇ ಅಕ್ಷರ ವ್ಯತ್ಯಾಸ. ಅದ್ರ ಮುಂದೆ ಆಂಗರ್ ಅನ್ನೋ ಮುಂದೆ ಡಿ ಹಾಕ್ಬಿಟ್ರೆ ಏನಾಗುತ್ತೆ ಹೇಳಿ? ಡೇಂಜರ್ ಆಗ್ಬಿಡ್ತದೆ. ಡಿ ಅಂದ್ರೆ ಡೇಂಜರ್, ಆ ಡಿ ತೆಗೆದ ತಕ್ಷಣ ಆಂಗರ್ ಆಗುತ್ತೆ. ಆ ರೀತಿ ನಾವು ಯಾವಾಗ್ಲೂ ಈ ಒಂದು ಕೋಪ ಅನ್ನೋದು ತುಂಬಾ ಅದು ಭಯಂಕರವಾದದ್ದು. ನಮಗೆ ಆ ಕೋಪದಿಂದ ಅವನೇನ್ ಮಾಡಿದಾನೆ? ಅವ್ರ ತಮ್ಮನ ಹಾಕಿದ್ದಾನೆ. ಪ್ರಿಯರೇ, ನಾವು ಒಂದ್ ವೇಳೆ ಒಬ್ಬ ಸಹೋದರನ ದ್ವೇಷಿಸಿದ್ರು ಅದೇನಾಗುವಂತದ್ದಾಗಿದೆ? ಅದು ಕೊಲೆ ಆಗುತ್ತದಾಗಿದೆ. ಅದಕ್ಕೆ ಆಗ ಯೆಹೋವನು ನಾವು ನೋಡುವಾಗ, ಯಾಕೆ ಕೋಪಗೊಂಡಿದ್ದಿ? ನಿನ್ನ ತಲೆ ಯಾಕೆ ಬೊಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಕೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ಹೇಳಿದನು. ಈಗ ಈ ರೀತಿ ದೇವರು ಆತನಿಗೆ ಹೇಳುವಂತ ಮಾತು, ಮತ್ತೆ
ಹೇಬೆಲನು ಎಲ್ಲಿ ಅಂತ ದೇವರು ಕೇಳುವಂತನಾಗಿದ್ದಾನೆ. ಅವಾಗ ಅಲ್ಲಿ ದೇವ್ರು ಯೆಹೋ ಅಲ್ಲಿ ಹೇಬೆಲ್ ಕೈನನ್ನು ಹೇಳುವಂತ ಮಾತು, ನನ್ನ ತಮ್ಮನನ್ನು ಕಾಯುವವನೋ ನನ್ನ ತಮ್ಮನನ್ನು ಕಾಯುವವನೋ ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವು ಕುಡಿದು ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪವತ್ತು. ಪ್ರಿಯರೇ, ಈಗ ಆತನು ಮಾಡಿದ್ದ ಒಂದು ಕೊಲೆ, ಆತನು ಮಾಡಿದ್ದ ಒಂದು ಅನ್ಯಾಯ ಈ ತಮ್ಮನ ಮೇಲೆ ಬಿದ್ದು ಆತನು ಕೊಂದಿದ್ದಾನೆ. ಪ್ರಿಯರೇ, ಆತನ ಕೋಪದಿಂದ ಆತನಿಗೆ ಒಂದು ಶಾಪ. ಪ್ರಿಯರೇ, ಇಲ್ಲಿ ನೋಡುವಾಗ ದೇವರು ಮುಯಿ ತೀರಿಸುವಂತನಾಗಿದ್ದಾರೆ. ಈಗ ಆಂಧ್ರ ಪ್ರಾಂತದಲ್ಲಿ ನಾವು ಎಲ್ಲಾ ಕಡೆ ನ್ಯೂಸ್ ಬಂದಿದೆ. ಪ್ರವೀಣ್ ಪಗಡಾಲ ಅಂತ ಆತನು ದೇವರ ಸೇವಕನಾಗಿದ್ದನು. ಮತ್ತೆ ಆತನು ರಾಜಮಂಡ್ರಿಯಿಂದ ವಿಜಯವಾಡ ಆ ಕಡೆ ಪ್ರಾಂತದಲ್ಲಿ ಆತನನ್ನ ಯಾರೋ ಕ್ರೂರರು ಕೊಂದಿದ್ದಾರೆ. ಒಳ್ಳೆ ಸೇವಕರು, ಒಳ್ಳೆ ಡಿಬೇಟ್ ಮಾಡುವಂತವ್ರು, ಒಳ್ಳೆ ವಾಕ್ಯವನ್ನು ಧೈರ್ಯವಾಗಿ ಭಯ ಇಲ್ಲದೆ ಹೇಳುವಂತ ವ್ಯಕ್ತಿ. ಎಲ್ಲಾ ಕುಲಗಳ ಮಧ್ಯದಲ್ಲಿ ನಾವು ಯಾವ ಭೇದ ಭಾವ ಇರಕೂಡ್ದು. ಮತ್ತೆ ಎಲ್ಲ ಒಳ್ಳೆ ರೀತಿಯಿಂದ ಆತನು ಸಂವಿಧಾನದ ಬಗ್ಗೆ ಹೇಳುವಂತನಾಗಿದ್ದನು. ಸಂದೇಶದಲ್ಲಿ ಆತನು ಒಂದು ಇಸ್ಲಾಂ ಬಗ್ಗೆ ಆಗ್ಲಿ, ಹಿಂದುತ್ವ ಬಗ್ಗೆ ಆಗ್ಲಿ ಆತನು ಬಲವಾಗಿ ಧೈರ್ಯವಾಗಿ ಹೇಳುವಂತನಾಗಿದ್ದನು. ಆದ್ರೆ ಅಲ್ಲಿ ಏನಾಗಿದೆ, ಕೆಲವು ಕ್ರೂರರು, ದ್ವೇಷಿಸುವಂತವ್ರು, ಆತನ ಮೇಲೆ ಕೋಪಗೊಂಡಂದವರು ಪ್ರವೀಣ್ ಪಗಡಾಲ ಅಂತ ಒಬ್ಬ ದೈವ ಸೇವಕರನ್ನ ಒಂಟಿಯಾಗಿ ಆತನ ಬೈಕಲ್ಲಿ ಹೋಗುವಾಗ ಆತನನ್ನ ಕೊಂದು ಆತನ ಹೊರಗಡೆ ಬೀದಿಯಲ್ಲಿ ಹಾಕಿದ ಪ್ರೇರೆ. ಮತ್ತೆ ಈ ಒಂದು ಅಲ್ಲಿರುವಂತ ಜನಗಳು ಒಂದು ಪೊಲೀಸರು ಆಕ್ಸಿಡೆಂಟ್ ಅಂತ ಅದು ಅಂತ ಆಯ್ತು. ಆದ್ರೆ ಅವರ ಒಂದು ಆತ್ಮೀಯರು, ಭಕ್ತರು, ವಿಶ್ವಾಸಿಗಳು ಎಲ್ಲರೂ ಅಲ್ಲೇ ಇದು ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆ ಅಂತ ಅವರೆಲ್ಲರೂ ಅನುಮಾನ ಬಂದಿದೆ ಪ್ರಿಯರೇ. ಅದಕ್ಕೆ ಅದೆಲ್ಲ ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡುವಾಗ ಕೊಲೆ ಅಂತ ರುಜು ಆಗುತ್ತೆ, ಅದು ಕೊಲೆ ಅಂತ ಎಲ್ಲರ ಅದನ್ನ ಗಮನಕ್ಕೆ ಬಂದಿದೆ ಪ್ರಿಯರೇ. ಈ ಒಂದು ಸಮಸ್ಯೆ ನೋಡುವಾಗ ಕೋಪವು, ದ್ವೇಷವು ಹೇಗೆ ಅದು ನಮ್ಮ ಜೀವಿತವನ್ನು, ಕುಟುಂಬವನ್ನು, ಸಮಾಜವನ್ನು, ಇಲ್ಲದಿದ್ರೆ ಅದು ನಮ್ಮ ವ್ಯಕ್ತಿಗತ ಜೀವಿತವನ್ನು ಅದು ಭಂಗ ಮಾಡುವಂತದ್ದಾಗಿದೆ ಪ್ರಿಯರೇ. ಸಭೆಯಲ್ಲಿ ಇದು ಬರ್ಕೊಡುದು, ಕುಟುಂಬದಲ್ಲಿ ಬರ್ಕೊಡುದು, ಮತ್ತೆ ನಮ್ಮ ಜೀವಿತದಲ್ಲಿ ಇದು ಎಂದಿಗೂ ಅದು ನಾವು ಅದನ್ನ ಅಳವಡಿಸ್ಕೊ ಪ್ರಿಯರೇ. ಅದಕ್ಕೆ ಯಾರು ಏನ್ ಹೇಳಿದ್ರು ನಾವು ಪರೀಕ್ಷೆ ಮಾಡ್ಬೇಕು. ಇದು ದೇವರ ಚಿತ್ತ ಇದೆಯಾ? ಇದು ದೇವರ ಮಹಿಮೆಗೆ ಆಗುತ್ತಾ? ಇದು ದೇವರ ಒಳ್ಳೇದು ಆತನು ನನಗೆ ನಮ್ಮ ಸಮಾಜಕ್ಕೆ ಇಲ್ಲ ದೇವರಿಗೆ ಒಳ್ಳೆ ಮಾತು, ಒಳ್ಳೆ ಒಂದು ವಿಷಯ ಬರುವಂತದ್ದಾಗಿದ್ಯಾ ಇಲ್ಲ ನೋಡ್ಬೇಕು. ಇಲ್ಲದಿದ್ರೆ ನಮ್ಮ ಸಭೆಯಲ್ಲಿ ಸಮಸ್ಯೆಗಳು ತರುವಂತ ಕೈನನ್ ರೀತಿ ಇರುವಂತ ವ್ಯಕ್ತಿಗಳು ಕೋಪದಿಂದ ಇನ್ನೊಬ್ಬರ ಮೇಲೆ ಕೋಪಗೊಂಡು, ಇನ್ನೊಬ್ಬರ ಮೇಲೆ ಅಸೂಯೆಗೊಂಡು, ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ಕೊಂಡು, ಇದು ಎಲ್ಲವೂ ನಮ್ಮ ಜೀವಿತದಲ್ಲಿ ಇಡೀ ಅದು ಭಂಗ ಮಾಡುವಂತದ್ದಾಗಿದೆ, ಹಾಳು ಮಾಡುವಂತದ್ದಾಗಿದೆ. ದೇವರ ನಾಮ ಶಾಲೆಯು ಒಂದು ವರ್ಷ ಯೋಹನ್ ಬರೆದ ಪತ್ರಿಕೆ 20ನೇ ವಚನ ಹೇಳಿ ಮುಗಿಕೊಳ್ಳದಂತೆ. 1ನೇ ಯೋಹನ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ. ಒಬ್ಬನು ತಾನು ದೇವರನ್ನು ಪ್ರೀತಿಸ್ತಾನೆಂದು ಹೇಳಿ ತನ್ನ ಸಹೋದರರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಸಮಯವನ್ನು ಕೊಡುತ್ತವರಾಗಿದೆ ಪ್ರಿಯ ದೇವರಿಗೆ. ಮಾಡ್ತೀವಿ, ವಾಕ್ಯ ಓಡ್ತೀವಿ, ಕಾಣಿಕೆ ಕೊಡ್ತೀವಿ, ಈ ಮತ್ತೆ ದೇವ್ರ ವಿಷಯದಲ್ಲಿ ಮುಂದೆ ಇರ್ತೀವಿ. ಆದ್ರೆ ದೇವರನ್ನ ನಾವು ಪ್ರೀತಿಸ್ತೀವಿ ಅಂದ್ಬಿಟ್ಟು ಮತ್ತೆ ನಮ್ಮ ಸಹೋದರರನ್ನು ನಾವು ದ್ವೇಷಿಸುವಾಗ ನಾವು ಏನಾಗ್ತೀವಿ? ನಾವು ಸುಳ್ಳುಗಾರರಾಗ್ತೀವಿ. ಅದಕ್ಕೆ ಈ ಒಂದು ವಿಷಯದಲ್ಲಿ ನಾವು ಎಚ್ಚರಗೊಳ್ಳೋಣ. ಈ ಒಂದು ದಿನದಲ್ಲಿ ನಾವು
ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬ, ನಮ್ಮ ಜೀವಿತ, ನಮ್ಮ ಸಮಾಜ, ನಾನು ಯಾವ ರೀತಿ ನಾನು ಇನ್ನೊಬ್ಬರ ಮೇಲೆ ನನ್ನ ಮನಸ್ಸಿಟ್ಟಿದ್ದೀನೋ, ಇಲ್ಲಾಂದ್ರೆ ಕೈನೇನ್ ರೀತಿ ಹೇಳುವಂತನೋ, ನಾನು ನನ್ನ ಸಹೋದರನನ್ನು ಕಾಯುವವನೋ, ನನಗೆ ಗೊತ್ತಿಲ್ಲ, ನಾನು ಅರಿಯೇನೋ ಅಂತ ನಾವು ದೂರ ಹೋಗುವಂತರ ಆಗಿದೀವ. ಇಲ್ಲಾಂದ್ರೆ ಹೌದು, ನನ್ನ ಸಹೋದರನ ಕಾಯುವವನು ನಾನು. ಕೈನ ಹೇಳಿದ್ದ ಮಾತು, ನನ್ನ ಸಹೋದರನ್ನು ಕಾಯುವವನು ಅಂತ. ಹೌದು, ಅವನು ಸಹೋದರನ್ನು ಕಾಯುವವನಾಗಿದ್ದಾನೆ, ಯಾಕಂದ್ರೆ ತಮ್ಮನನ್ನು ಕಾಯುವವನು. ಹೌದು, ಆದ್ರೆ ಅವನೇನಂತಾನೆ, ನಾನು ಅಲ್ಲ ಅಂತಾನೆ. ಅದಕ್ಕೆ ಪ್ರಶ್ನೆ ಹಾಕುವಂತನಾಗಿದ್ದಾನೆ ಪ್ರೇರೆ. ಈ ಪ್ರಶ್ನೆ ನಮಗೂ ಇದೆ. ನಾವು ಸಹ ಪ್ರೀತಿ ಅನ್ಯೋನ್ಯತೆಯಿಂದ ನಾವು ಜೀವಿಸೋಣ. ದೇವ್ರ ನಮ್ಮನ್ನು ಆಶೀರ್ವದಿಸಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೆನ್. ಆಮೆನ್. ಉತ್ತಮವಾದಂತ ಪ್ರಸಂಗಕ್ಕಾಗಿ, ಸಂದೇಶಕ್ಕಾಗಿ ಸಹೋದರ ವಿಲ್ಸನ್ ಎಲಿಯಾಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ನಮ್ಮ ಅಮ್ಮನಿಗಾಗಿ ಪ್ರಾರ್ಥನೆ ಮಾಡಿ ಸರ್. ಮಂಚದ ಮೇಲಿಂದ ಬಿದ್ದು ಕಾಲ್ ಮುರ್ಕೊಂಡಿದ್ದಾಳೆ ನಿದ್ದೆಮ್ಮ. ಅಂಜನಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. Pastor, pray for Rekha and for my family. ಸರ್ ಇದ್ದೀರಾ? ವಿಜಯಕುಮಾರ್ ಅವರು ಕಾಣಿಸ್ತಾ ಇಲ್ಲ. ಓಕೆ, ಪಾಸ್ಟರ್ ಯಶವಂತ್ ಅಮ್ಗೋಲ್ ಸರ್ ಅವ್ರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಅಂಜನಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತು ಗೀತಾ ಅವ್ರಿಗೋಸ್ಕರ, ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮೈಸೂರು ಶ್ಯಾಮ್ಲಾ ಅವ್ರಿಗೋಸ್ಕರ, ಶ್ಯಾಮ್ಲಮ್ಮ ಅವ್ರಿಗೋಸ್ಕರ ಮೈಸೂರಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕವಿತಾಗೋಸ್ಕರ ಫಸ್ಟ್. ಕವಿತಾ. ಓಕೆ, ಕವಿತಾ ಅವ್ರು ಏನಾಗಿದೆ ಅಮ್ಮ? ಅಷ್ಟೇ, ಅವರು ಪ್ರೆಗ್ನೆನ್ಸಿ, ಬಟ್ ಜಾಬ್ ಇಂದ ತೆಗಿಯುವಂತ ಸಿಚುಯೇಷನ್ ಗಳು ಬರ್ತಾ ಇದೆ. ನನ್ಗೂ ಆ ಭಯ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ನಿನ್ನೆ. ಅದಕ್ಕೋಸ್ಕರ ಕವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದ್ದೀರಾ ಅಮ್ಗೋ ಸರ್? ಯಶವಂತ್ ಸರ್ ಇದ್ದೀರಾ? ಇದ್ದೀನಿ. ಸೊ ಈ ವಿಷಯಗಳನ್ನ ದಯಮಾಡಿ ಪ್ರಾರ್ಥಿಸ್ಬೇಕೆಂಬ ಕೇಳ್ಕೊಳ್ತೇನೆ. KP ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ತ್ಯಾಗರಾಜ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಏಬಲ್ ಪ್ರಕಾಶ್ ಅವರಿಗೆ, AT ರವಿ ಅವರಿಗೆ ಪ್ರಾರ್ಥನೆ ಮಾಡೋಣ. ಹಾಗೆ ಇನ್ನು ಅನೇಕ ವಿಜ್ಞಾಪನೆಗಳು ನಮ್ಮಲ್ಲಿವೆ. ಅವ್ರನ್ನೆಲ್ಲನ್ನ ಪ್ರಾರ್ಥನೆ ನೆನೆಸ್ಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದಯಾನಂದ್ ಮತ್ತು ವಿಕ್ರಮ್ ಪ್ರೇಯರ್ ಮಾಡಿ ಪ್ಲೀಸ್. ದಯಾನಂದ್ ಮತ್ತು ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ಪಾಸ್ಟರೇ, ಹೇಳಿ. ಇವರು ಶೇಖರ್ ಫಿಲಿಪ್ ಅವರು ಮಿಸಸ್ ಅವರು ಡೆತ್ ಆಗಿದೆ. ಹೌದೌದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ಒಳ್ಳೆ ಸುಖ ನಿದ್ರೆಯನ್ನು ಕೊಟ್ಟು ತಿರುಗಾ ಈ ಸುಂದರವಾದಂತಹ ಇನ್ನೊಂದು ತಿಂಗಳವನ್ನ, ಮೊದಲನೇ ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಜೊತೆಯಲ್ಲಿ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಅನೇಕ ಮನವಿಗಳನ್ನು ಇವತ್ತಿನಲ್ಲಿ ನಾವು ನೋಡುವರಾಗಿದ್ದೇವೆ ಕರ್ತನೆ. ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಿರುವಂತಹ ಸಮಯದಲ್ಲಿ ವಿಶೇಷವಾಗಿ ಕವಿತಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಆ ಮಗಳನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ.
ಅವರ ತೊಂದರೆಯನ್ನ, ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದಿ. ಏನೇ ಅವರ ಜೊತೆಯಲ್ಲಿದ್ದ ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಶ್ಯಾಮಲಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ತೊಂದರೆ, ಅವರ ಕಷ್ಟ, ಅವರ ಕಾಯಿಲೆಯನ್ನ ನೀನು ತಿಳಿದವನಾಗಿದ್ದಿ. ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡಿರುವಂತಹ ಸಮಯದಲ್ಲಿ ಅದನ್ನ ನೀನು ಕೇಳಿಸಿಕೊಂಡಿದ್ದಿ ಸ್ವಾಮಿ. ಆ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಅಂಜನಾ ಅಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಆ ಮಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರ ತೊಂದರೆಯನ್ನ, ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಆ ಮಗಳನ್ನ ಮುಟ್ಟಿ ಸ್ವಾಮಿ, ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸ್ವಾಮಿ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನಮ್ಮ ಪ್ರಾರ್ಥನೆ ಮುಖಾಂತರ ಅವರು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ. ಅವರನ್ನು ಇನ್ನೂ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯವನ್ನ, ಬಲ, ಶಕ್ತಿಯನ್ನು ಕೊಟ್ಟು ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಏಬಲ್ ಪ್ರಕಾಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸಿ ಸ್ವಾಮಿ. ಅವರು ರಕ್ತದ ಒತ್ತಡದಲ್ಲಿ ತೊಂದರೆಯನ್ನು ಪಡುವುದನ್ನೇ ನೀನು ಬಲವನಾಗಿದ್ದಿ ಕರ್ತನೆ. ನೀನೇ ಅವರನ್ನು ವಿಶೇಷವಾಗಿ ಮುಟ್ಟಿ ಅವರ ತೊಂದರೆಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯವನ್ನ, ಬಲವನ್ನ, ಶಕ್ತಿಯನ್ನ ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ರೇಖಾಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ರಾಣಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಅವರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ನೀನೇ ಅವರನ್ನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಸ್ವಾಮಿ ನಿನ್ನೆದನಾಗಿರ್ತಕ್ಕಂಥ ಬೋಧಕರಾಗಿರ್ತಕ್ಕಂಥ ಶೇಖರ್ ಫಿಲಿಪ್ ಅವರ ಮಿಸಸ್ ಅವರು ಸ್ವಾಮಿ, ಅವರು ಅವರನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಬೋಧಕರು ನೀನು ಅವರನ್ನು ವಿಶೇಷವಾಗಿ ಆಶೀರ್ವದಿಸಿ ಅವರ ಕುಟುಂಬವು ಸ್ವಾಮಿ ದುಃಖದಲ್ಲಿರುವಾಗ ನೀನೇ ಅವರಿಗೆ ಬೇಕಾದಂತ ಶಾಂತಿ, ಸಮಾಧಾನವನ್ನು ಕೊಟ್ಟು ಮತ್ತು ಮಗನು ಕೂಡ ಆಸ್ಟ್ರೇಲಿಯಾದಿಂದ ಬರುವಾಗ ಒಳ್ಳೆ ರೀತಿಯಿಂದ ಬಂದು ಆತನು ಕೂಡ ತಾಯಿಯನ್ನು ನೋಡುವಂತ ಒಂದು ಭಾಗ್ಯವನ್ನ ಆತನಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ದಯಾನಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಮತ್ತು ವಿಕ್ರಮ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಸ್ವಾಮಿ. ಅವರೆಲ್ಲಾ ತೊಂದರೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿ ಸರಳಿ ಅವರು ಕೇಳಿಕೊಳ್ಳುವಾಗ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಸ್ವಾಮಿ ಡೇವಿಡ್ ರಾಶಿರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮತ್ತು ಹೇಮಲತಾ ಭಕ್ತರಾಜ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಜಾನ್ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಜಾನ್ಸನ್ ಶರಣಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮತ್ತು KP ರವಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಕರ್ತನೆ, ಎಲ್ಲಾ ಕುಟುಂಬಗಳನ್ನ ವಿಶೇಷವಾಗಿ ನಿನ್ನ ಮುಟ್ಟಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಲೋಕೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮಂಜುನಾಥ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮುನೀಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಅವರೆಲ್ಲರನ್ನ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಪ್ರೇಮನಾಥ್ ಕೋಲ್ಕಾರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಸ್ವಾಮಿ. ರಾಜೇಶ್ವರಿ ಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ರತ್ನಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ರವಿ ಏಟಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಈ ಎಲ್ಲಾ ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಇವರು ಪ್ರತಿನಿತ್ಯವೂ ಇಲ್ಲಿ ಬಂದು ನಿನ್ನ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ನಡೆಸು. ಬೋಧಕರಾದಂತ ST ಸಾಲಮನ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು. ಮತ್ತು ಈಗಾಗಲೇ ಸಂದೇಶವನ್ನು ಕೊಟ್ಟಂತ ವಿಲ್ಸನ್ ಎಲಿಸಾ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಬೋಧಕರಾದಂತ M ರಾಜು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಈ ಎಲ್ಲಾ ಕುಟುಂಬಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಈ ಎಲ್ಲಾ ಮನವಿಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಪ್ರತಿ ಒಂದೊಂದು ಕುಟುಂಬಗಳ ಮೇಲೆ ಚಾಚಿ ಸ್ವಾಮಿ ಆಶೀರ್ವದಿಸಿ ಈ ಏಪ್ರಿಲ್ ತಿಂಗಳಲ್ಲಿ ಸ್ವಾಮಿ ನಾವು ಕಾಲಿಟ್ಟಿರುವಂತಹ ಸಮಯದಲ್ಲಿ ಈ ಪೂರ್ತಿ ತಿಂಗಳವೆಲ್ಲ ನೀನು ನಮ್ಮೆಲ್ಲರ ಜೊತೆಯಲ್ಲಿ ನಿನ್ನ ದೇವದೂತರುಗಳನ್ನ, ನಿನ್ನ ಪವಿತ್ರಾತ್ಮನ ಬಲವನ್ನು ನಮ್ಮ ಮೇಲೆ ಸುರಿಸಿ
ನಾವು ಯಾವುದಕ್ಕೂ ಭಯಪಡದೆ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತ ದೇವ ಮಂದಿಯ ಸಂಗಡ, ಎಲ್ಲ ಕುಟುಂಬ ಮಕ್ಕಳ ಸಂಗಡ, ವಿಶೇಷವಾಗಿ ಸ್ವಾಮಿ ಹಸು ನೀಗಿರುವಂತ ಕುಟುಂಬದಲ್ಲಿ ಪಾಸ್ಟರ್ ಶೇಖರ್ ಫಿಲಿಪ್ ಅವರ ಕುಟುಂಬದವರ ಸಂಗಡ, ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯಗಳನ್ನ ಧ್ಯಾನಿಸುತ್ತಿರುವ ಪ್ರತಿಯೊಂದು ಕುಟುಂಬದ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಯಲ್ಲಿ ಪಾಲು ಹೊಂದಿದಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯಂತ ವಿಜಯ್ ಕುಮಾರ್ ಸರ್ ಅವರಿಗೂ ಮತ್ತು ಡೇವಿಡ್ ಉಡುಪಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯಂತ ಯಶವಂತ್ ಸರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಕರ್ತನ ಕೃಪೆಯಲ್ಲಿ ಸೇರುತ್ತಾ ಹೆಚ್ಚಿನ ಆತ್ಮನ ಬಲವನ್ನು ಹೊಂದುತ್ತಾ ಆತನ ರಾಜ್ಯಕ್ಕೆ ಸಿದ್ಧರಾಗುವಾಗೆ ದಿನನಿತ್ಯವೂ ಕರ್ತನ ನಮ್ಮನ್ನು ಕಾಯಲಿ, ನಡೆಸಲಿ, ಆತನ ಮಹಿಮೆಗಾಗಿ ತೋರಿಸಿಕೊಳ್ಳಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕೂಟಗಳಲ್ಲಿ ಒಂದಾಗುವಂತೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನ ಕೋರ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಆಮೇನ್. 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 ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ನೀವು ವಿಶೇಷ ಗೀತೆ ಹೇಳಿದ್ದು ನಾನು ಪ್ರೇಯರ್ ಅಲ್ಲಿಯೇ ಕಂಟಿನ್ಯೂ ಆದೆ. ಬಹಳ ಸಂತೋಷ. ಏನಿಲ್ಲ, ಅವ್ರಿಗೆ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ಸ್. ವಿಲ್ಸನ್ ಅವ್ರಿಗೆ ತುಂಬಾ 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 ಧನ್ಯವಾದಗಳು. ಉತ್ತಮವಾದಂತಹ ಸಂದೇಶಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಫಾರ್ ತುಂಬಾ ಥ್ಯಾಂಕ್ಸ್ ಪಾಸ್ಟರ್. ನೀವು ಅವಕಾಶ ಕೊಟ್ಟಿದ್ರಿ. ದೇವ್ರ ಸ್ತೋತ್ರ. Pastor Wilson, thank you. Nice message. Uncle, thank you, Uncle. Thanks. God bless you, Uncle. Thank you. Thank you. ಪ್ರಾರ್ಥನೆ ಮಾಡಿ ನಮ್ಮ ಮೈಸೂರು ಕೂಟಗಳಿಗಾಗಿ ಹಾಗೆ ಬರಬೇಕಾದವರನ್ನ ಸಿದ್ಧಪಡಿಸ್ರಿ. ಎಲ್ಲರೂ ಸೇರಿ ಆ ದಿನದಲ್ಲಿ ಆ ಒಂದು ಸಮಯದಲ್ಲಿ ದೇವರ ಆತ್ಮನು ನಮ್ಮನ್ನ ಆಶೀರ್ವದಿಸಿ ಉಪಯೋಗಿಸಲಿ, ಸಭೆಗಳಲ್ಲಿ ಕಾರ್ಯ ಮಾಡಲಿ. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. Yes, Pastor. Thank you. Thank you, Amgo, Premnath. sir. Thank you, Pastor Amgo. Thank you, Pastor, for your prayers. ಪಾಸ್ಟರ್ ಹೇಮರಾಜ್ ಸರ್. ಪಾಸ್ಟರ್ ಅವರಿಗೆ ವಂದನೆಗಳು. ವಂದನೆಗಳು ಸರ್, ವಂದನೆಗಳು. ಡೇವಿಡ್ ಏನು ಹೇಳ್ತಾ ಇದ್ರಿ? ಸರ್, ನಮ್ ತಾಯಿ ಮಂಚದ ಮೇಲಿಂದ ಬಿದ್ದು ಇಂದು ಬೆಳಗ್ಗೆ ಕಾಲ್ ಮುರಿದಿದೆ ಸರ್. ಇಲ್ಲಿ ಸ್ವಲ್ಪ ಅವ್ರಿಗಾಗಿ ಕಂಟಿನ್ಯೂ ಪ್ರೇಯರ್ ಮಾಡಿ ಸರ್. ಇವತ್ತು ಬೆಳಿಗ್ಗೆ ಆಯ್ತಾ? ಹೌದು ಸರ್, ನಿನ್ನೆ ಬೆಳಗ್ಗೆ ಸರ್. ನಿನ್ನೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಆಗದ್ ಸರ್. ಓಕೆ. ಅವ್ರನ್ನ ಹಾಸ್ಪಿಟಲ್ ತೋರಿಸಿದಾರ ಏನಾದ್ರು? ಹಾ, ತೋರ್ಸಿದೀವಿ ಸರ್. ಇಲ್ಲಿ ನಾವ್ ಯೂರಿನ್ ಪಾಸ್ ಮಾಡೋದು ಸೊಂಟದ ಹತ್ರ ಮುರಿದೋಗಿದೆ ಸರ್. ಅದು ಕ್ರ್ಯಾಕ್ ಆಗಿದೆ. ರಾತ್ರಿ ಯೂರಿನ್ ಗಂತ ಎದ್ದು ಬಿಟ್ಟಾಳೆ ಸರ್. ಎದ್ಬಿಟ್ಟು ಹಂಗೆ ಮಂಚದ ಮೇಲಿಂದ ಬಿದ್ದು ಬಿಟ್ಟಾಳೆ ಸರ್. ಬಿದ್ದು ಸೊಂಟದಲ್ಲಿ ಕಾಲ್ ಮುರಿದೋಗಿದೆ.